ಇವತ್ತು ಮೊನ್ನೆ ಕಳೆದ 3 ದಿನದಿಂದ ನನ್ನ ಆತ್ಮೀಯರೊಬ್ಬರು ಯಾವುದೋ ಒಂದು ವಿಚಾರಕ್ಕೆ, ವೈಯಕ್ತಿಕವಾದ ವಿಚಾರಕ್ಕೆ ಯಾರಿಗೂ ತಿಳಿಸ್ತಾನೆ ಎಲ್ಲೋ ಹೋಗಿದ್ರು. ಆ ಸಂದರ್ಭದಲ್ಲಿ ನಮಗೂ ಕೂಡ ಏನೋ ಒಂದು ಮನಸ್ಸಿಗೆ ನಿನ್ನೆಯಿಂದ ನೋವಿತ್ತು. ಇವತ್ತು ಬೆಳಗಿನ ಜಾವ ನನಗೆ ಅಮ್ಮನವರು ನನ್ನ ಬೆಳಗಿನ ಜಾವದ ಕನಸಲ್ಲಿ ಬಂದರು. ಅದು ಬಂದಂಗೆ ಆದಮೇಲೆ ನನಗೆ ಅವಾಗೂ ಕೂಡ ಯಾವುದೂ ಕೂಡ ನನಗೆ ಅಷ್ಟರ ಮಟ್ಟಿಗೆ ಅನ್ನಿಸ್ಲಿಲ್ಲ. ದಿವಾಕರ್ ಅಂತೇಳಿ ನಮ್ಮ ಸ್ನೇಹಿತರು ತೋಟ ಇತ್ತು, ಅಲ್ಲಿ ಇರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ ನಂತರ ನನಗೆ ನನ್ನ ಮಾವನ ಮಗ ಇವರು ಹೇಳಿದ್ರು, ಇಲ್ಲಿ ದೇವಸ್ಥಾನ ಇದೇ ರೋಡಲ್ಲಿರೋದು ಅಂತ. ನನಗೆ ಇಲ್ಲಿದೆ ಅಂತಲೂ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಯಾಕೋ ಇವತ್ತು ಬೆಳಿಗ್ಗೆ ನನಗೆ ಅನ್ಸಿಗೆ ಬಂತು ಅಂತೇಳಿ ನಾನು ಇವ್ರ ಹತ್ರ ಪ್ರಸ್ತಾವನೆ ಮಾಡಿದೆ. ಇಲ್ಲ, ನಾನು ಅಲ್ಲಿಗೆ ಹೋಗಲೇಬೇಕು ಅಂತೇಳಿ ಇವರಿಗೆ ಇದು ಮಾಡ್ಕೊಂಡು ಬಾ ಜಾಗ ತೋರಿಸು ಅಂತೇಳಿ ಇಲ್ಲಿ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಫಸ್ಟಿಗೆ ಹೋಗಿ ಮೊದಲನೇದಾಗಿ ಅಮ್ಮನವರಿಗೆ ನಮಸ್ಕಾರ ಮಾಡಿಬಿಟ್ಟು ತೀರ್ಥ ತೊಗೊಂಡು ಅಪ್ಪನೇನೂ ಕೇಳಿದ್ವಿ. ಅಪ್ಪನೇ ಆಯಿತು. ಮತ್ತು ಹೊರಗೆ ಬಂದು ಗುರುಗಳನ್ನ ವಿಚಾರಿಸಿದಾಗ ಇಲ್ಲ, ನೀವು ಇನ್ನೊಂದು ಸರ್ತಿ ಕೇಳ್ಕೊಂಬರ್ಬೇಕು ಅಂತೇಳಿ ಹೇಳಿದ್ರು. ಅದೇ ರೀತಿ ಮತ್ತೆ ಹೋಗಿ ಕೇಳ್ಕೊಂಬಂದಾಗ ಆಯಿತು ಅಂತ ಹೇಳಿದ್ರು. ಅದಾದ ನಂತರ ಹೊರಗೆ ಬಂದಾಗ ಗುರುಗಳಿಗೆ ಅದನ್ನು ತಿಳಿಸಿದ ನಂತರ ಈಗ ಬರ್ಬೋದು, ನೀವು ಮನೆಗೆ ಹೋಗೋದ್ರೊಳಗೆ ಬರ್ಬೋದು, ಒಟ್ಟಿಗೆ ಬರ್ತಾರೆ ಹೋಗಿ ಅಂತ ಹೇಳಿದ್ರು. ತತ್ಕ್ಷಣ ಒಂದು 5 ನಿಮಿಷನೂ ಆಗಿರಲಿಲ್ಲ, ಮನೆಯಿಂದ ಫೋನ್ ಬಂದರು ಅಂತೇಳಿ ಫೋನ್ ಬಂತು. ತಾಯಿಗೆ ನಾವು ಯಾವತ್ತೂ ಕೂಡ ಚಿರುಣಿ ಅಲ್ಲ, ನಾವು ತಾಯಿ ನಮ್ಮಂಥವ್ರನ್ನ 1000 ಜನ ನೋಡಿರ್ತಾಳೆ. ಆದರೆ ಆ ತಾಯಿ ಪವಾಡ ನನಗಿವತ್ತು, ನನಗೆ ಈ ಕ್ಷಣಕ್ಕೂ ಕೂಡ ಕಣ್ಣಲ್ಲಿ ನೀರು ತುಂಬ್ಕೊಂಬರೋಂಥ ಸಂದರ್ಭ. ತಾಯಿ ಇರೋದು ದೇವರಾಣೆಗೂ ಸತ್ಯ. ನಾನು ಕೂಡ ತಾಯಿ ಪೂಜಾರಪ್ಪ. ಆದರೂ ಕೂಡ ಎಲ್ಲೋ ಒಂದು ಯಾವುದೇ ವಿಚಾರದಾಗೆ ನಮಗೆ ಇವತ್ತೇನು ಬೆಳಿಗ್ಗೆ ಆಯಿತು ಆ ದೃಶ್ಯ ಇವತ್ತು ಮತ್ತೆ ಬಂದು ಇವತ್ತು ಈ ಕ್ಷಣದಲ್ಲಾಗಿದ್ದು ನನಗೆ ಭಾರಿ ಅದ್ಭುತ